ತ್ರಿಯೋಗಿ ನಾರಾಯಣ ಮಂದಿರ. ಈ ನಾರಾಯಣನ ಮಂದಿರದಿಂದ ಹೀಗೆ ಬಂದ್ರೆ ಇಲ್ಲಿ ಕೇದಾರನಾಥನ ದರ್ಶನ ಆಗಿದೆ. ಇಲ್ಲಿ ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಆ ಹಿಮಶಿಖರ ವೈಟ್ ಇರೋದು, ಅದಿಷ್ಟು ಕೇದಾರನಾಥನ ಸನ್ನಿಧಾನದ ಆವರಣದ ಸುತ್ತಲೂ ಇರುವಂತಹ ಗಿರಿಶಿಖರಗಳು. ಅದರೊಳಗೆ ಎದುರುಗಡೆ ನನ್ನ ಕೈ ಬೆರಳು ನೋಡಿ, ಆ ಎರಡು ಮರದ ಸಂಧಿ ಒಳಗಡೆನೆ ಒಂದು ವೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಎಕ್ಸಾಕ್ಟ್ ಅದೇ ಜಾಗದಲ್ಲಿ ಶ್ರೀ ಕೇದಾರನಾಥನ ಸನ್ನಿಧಾನದ ಮಂದಿರ ಇರೋದು. ವೈಬ್ರೇಷನ್ ಮಂದಿರ ಅಂದ್ರೆ ತ್ರಿಯೋಗಿ ನಾರಾಯಣ. ನಾವೆಷ್ಟು 300 ಕೋಟಿ ಅಂತ ಏನು ದೇವತೆಗಳನ್ನ ಕರಿತೀವಿ, ಆ ಎಲ್ಲಾ ಸ್ವರೂಪಗಳು ಬಂದು ನಿಂತಹ ಜಾಗ ಯಾವುದು ಅಂದ್ರೆ ಇದು. ಯಾಕೆಂದ್ರೆ ಶಿವಪಾರ್ವತಿಯರನ್ನ ಮತ್ತೆ ವಿವಾಹವಾಗಿ ದಾಂಪತ್ಯದಲ್ಲಿ ಒಂದು ಮಾಡಲು ವಾಗರ್ಥವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಗೆ ಜಗತಃ ಪಿತರೋ ಒಂದೇ ಪಾರ್ವತೀ ಪರಮೇಶ್ವರ ಅಂತ ಶಿವಪಾರ್ವತಿಯರು ದಂಪತಿಗಳಾಗಿ ಇಲ್ಲಿ ಕಲ್ಯಾಣವನ್ನ ಮಾಡ್ಕೊಂಡಂತಹ ಜಾಗವೇ ಈ ಸನ್ನಿಧಾನ. ಹಿಮವಂತನ ಮಗಳು ನೋಡಿ, ಅದಕ್ಕೆ ಇಲ್ಲಿ ಹಿಮಾಲಯೇತು ಕೇದಾರ ಅಂತ ಕರೀತಾರೆ. ಈ ಹಿಮಾಲಯದ ಮಗಳಾಗಿ ಹೇಮವತಿಯಾಗಿ ಜನ್ಮ ಪಡೆದಂತಹ ಮಾತೆ ಪಾರ್ವತೀ ದೇವಿ ಮತ್ತೆ ಶಿವನನ್ನ ಕುರಿತು ದೀರ್ಘವಾಗಿ ತಪಸ್ಸನ್ನ ಮಾಡಿ ಈ ಜಾಗದಲ್ಲಿ ಸಪ್ತರ್ಷಿಗಳು ಶಿವನಿಗೆ ಹೇಳ್ತಾರೆ, ಈ ಜಾಗದಲ್ಲಿ ನೀನ್ ಮದುವೆ ಆಗಪ್ಪ ಅಂತ. ಹಾಗಾಗಿ ಶಿವ ಈ ಜಾಗದಲ್ಲಿ ಬಂದು ಮದುವೆಯನ್ನ ಆಗ್ತಾನೆ. ಮದುವೆಗೆ ಪೌರೋಹಿತ್ಯ ಯಾರ್ದು ಗೊತ್ತಾ? ಸಾಕ್ಷಾತ್ ಬ್ರಹ್ಮದೇವ. ಅದಕ್ಕೆ ಇಲ್ಲಿ ಬ್ರಹ್ಮಕುಂಡ ಇದೆ. ಈ ಬ್ರಹ್ಮಕುಂಡದಲ್ಲಿ ಬ್ರಹ್ಮ ಸ್ನಾನವನ್ನ ಮಾಡಿ ಯಜ್ಞಕ್ಕೆ ಬೇಕಾದಂತಹ ನೀರನ್ನ ಸಂಗ್ರಹಿಸಿದ ಜಾಗ. ಅಷ್ಟೇ ಅಲ್ಲದೆ ಮಹಾವಿಷ್ಣು ಪಾರ್ವತಿಯ ಸಹೋದರನಾಗಿ ಇಡೀ ಮದುವೆಯ ಜವಾಬ್ದಾರಿಯನ್ನ ತಗೊಂಡು ಮದುವೆಯನ್ನ ಮಾಡಿಕೊಟ್ಟಿದ್ದ ಕಾರಣವಾಗಿ ಮದುವೆಯನ್ನ ಆರಂಭ ಮಾಡೋದಕ್ಕೂ ಮುಂಚೆ ಅಲ್ಲಿ ಶುದ್ಧಿಯನ್ನಾದಂತಹ ಜಾಗ ಅಲ್ಲಿ ವಿಷ್ಣುಕುಂಡ ಇದೆ. ಅಷ್ಟೇ ಅಲ್ಲದೆ ಶಿವ ಬಂದು ಪಾರ್ವತಿಯನ್ನ ವರಿಸೋದಕ್ಕೆ ಮುಂಚೆ ಇಲ್ಲಿ ಸ್ನಾನ ಮಾಡಿದಕ್ಕಾಗಿ ಅಲ್ಲಿ ರುದ್ರಕುಂಡ ಅಂತಿದೆ. ಇಷ್ಟಕ್ಕೂ ನೀರನ್ನ ಸಂಗ್ರಹಿಸಿದವ್ರು ಯಾರು ಗೊತ್ತಾ? ಗುಪ್ತಗಾಮಿನಿ ಸರಸ್ವತಿ ಮಾತೆ. ಯಜ್ಞಕ್ಕೆ, ಯಾಗಕ್ಕೆ, ಸ್ನಾನಕ್ಕೆ ಇಲ್ಲಿ ಸಾಕ್ಷೀಭೂತವಾಗಿ ಇವತ್ತಿಗೂ ಆ ಕುಂಡಗಳಿಗೆ ಗುಪ್ತಗಾಮಿನಿಯಾಗಿ ನೀರು ಬರ್ತಿರೋದಲ್ಲಿ ಅಂದ್ರೆ ಸರಸ್ವತಿ ಮಾತೆಯಿಂದ. ಮತ್ತೊಂದು ವಿಶೇಷ, ಆಗ ಬ್ರಹ್ಮ ಶಿವಪಾರ್ವತಿಯರ ವಿವಾಹಕ್ಕಾಗಿ ಯಜ್ಞವನ್ನ ಏನು ಸ್ಥಾಪನೆ ಮಾಡಿದ್ರಲ್ಲ, ಅಂದಿನಿಂದ ಇಂದಿನ ತನಕ ಆ ಯಜ್ಞಕುಂಡ ಶಿವನ ವಿವಾಹದ ಪ್ರತ್ಯಕ್ಷ ಸಾಕ್ಷೀಭೂತವಾಗಿ ಇವತ್ತಿಗೂ ಕೂಡ ಇದ್ದಾನೆ. ಅದಕ್ಕೆ ನೋಡಿ ಅಲ್ಲಿ ಮೇಲ್ಗಡೆ ಯಜ್ಞದ ಒಂದು ಹೊಗೆಗಳು ಈಚೆ ಕಡೆ ಹೋಗ್ತಾ ಇದೆ ಇಲ್ಲಿ.